ಶಿಕ್ಷಣ ಪದ್ಧತಿ ಏನಿದೆ ಅಂದರೆ ಏನು ಕಲಿಬೇಕು, ಇಷ್ಟು ಪೋರ್ಷನ್ ಇದೆ, ಈ ಪದ್ಯ ಪರೀಕ್ಷೆಗೆ ಇಲ್ಲ, ನೀವು ಇದನ್ನು ಕಲಿಯುವ ಅಗತ್ಯ ಇಲ್ಲ. ಏನು ಕಲಿಬೇಕು, ಏನು ಕಲಿಬಾರದು, ಪರೀಕ್ಷೆ ಏನು ಬರುತ್ತೆ ಬರಲ್ಲ, ಇದು ಗೊತ್ತೇ ಹೊರತು ಹೇಗೆ ಕಲಿಬೇಕು ಅನ್ನೋದರ ಬಗ್ಗೆ ಹೆಚ್ಚಿನ ನಿರ್ವಚನ ಆಗಲಿಲ್ಲ. ಒಂದು ಉದಾಹರಣೆ, ಅಧ್ಯಯನದ ಅಭ್ಯಾಸ, ಸ್ಟಡಿ ಹ್ಯಾಬಿಟ್ಸ್. ನಮ್ಮ ಇಡೀ ಶಿಕ್ಷಣ ಇಲಾಖೆಯಲ್ಲಿ ಮನಹಳ್ಳಿ ಸಾಹೇಬರು ಇದ್ದಾರೆ. ಯಾವಾಗಲಾದರೂ ಅಧ್ಯಯನದ ಅಭ್ಯಾಸಗಳನ್ನು ಮಕ್ಕಳಲ್ಲಿ ಬೆಳೆಸುವ ಕ್ರಮ ಹೇಗೆ ಅನ್ನೋದರ ಬಗ್ಗೆ ಒಂದೇ ಒಂದು ತರಬೇತಿ ಆಗಿದ್ದು ನನ್ನ ಅನುಭವದಲ್ಲಿ ಬರಲಿಲ್ಲ. ನಾನು 39 ವರ್ಷ ಮೇಷ್ಟ್ರಾಗಿದ್ದೆ. ಒಂದೇ ಒಂದು ಕಾರ್ಯಕ್ರಮ, ನಮ್ಮ ಮಕ್ಕಳು ಕಲಿಯುತ್ತಿಲ್ಲ, ಹೆಂಗೆ ಅವರು ಕಲಿಯೋ ಹಾಗೆ ಮಾಡಬೇಕು ಅನ್ನೋದಕ್ಕೆ ಒಂದೇ ಒಂದು ಮಾರ್ಗದರ್ಶನ ಕೊಡುವವರು ನಮಗೆ ಸಿಗುತ್ತೆ. ಆದರೆ ಕಂಟೆಂಟ್ ಗೊತ್ತಿಲ್ಲ ಅಂತಂದರೆ ಬೇಕಾದ ಪ್ರೋಗ್ರಾಮ್ ಆಚರಿಸುವ. ನಿಮಗೆ ಓಮ್ಸ್ಲಾ ಅರ್ಥ ಆಗಿಲ್ವಾ? ನಾನು ನಿಮ್ಗೆ ಓಮ್ಸ್ಲಾ ಹೇಳ್ತೀನಿ. ಕಂಟೆಂಟ್ ಬೇಸ್ಡ್ ಇನ್ಪುಟ್ಸ್ ಇದೆ ಕ್ಲಾಸ್ ರೂಮಲ್ಲಿ ಮತ್ತು ಟೀಚರ್ ಟ್ರೈನಿಂಗ್. ಆದರೆ ಅಲ್ಲಿ ಕೋರ್ ಲರ್ನಿಂಗ್ ಯಾವುದು, ನಿಜವಾದ ಕಲಿಕೆ ಯಾವುದು? 1998ರಲ್ಲಿ ವಿಶ್ವಸಂಸ್ಥೆ ಡೇಲಸ್ ಅನ್ನುವವರ ಅಧ್ಯಕ್ಷತೆಯಲ್ಲಿ ಒಂದು ಶಿಕ್ಷಣ ಆಯೋಗವನ್ನು ನೇಮಕ ಮಾಡಿತು. 1998 21ನೇ ಶತಮಾನಕ್ಕೆ ಯಾವ ರೀತಿಯ ಶಿಕ್ಷಣವನ್ನು ನೀಡಬೇಕು ಅನ್ನೋದಕ್ಕೆ ನೀವು ಶಿಫಾರಸುಗಳನ್ನು ಮಾಡಬೇಕು. ಅವರು ಅನೇಕ ಶಿಕ್ಷಣ ಪದ್ಧತಿಗಳ ಅಧ್ಯಯನ ಮಾಡಿ ಅವರು ಕೊಟ್ಟಿದ್ದಾರೆ. 4 ಆಧಾರ ಸ್ತಂಭಗಳನ್ನು ಗುರುತಿಸಿದ್ದಾರೆ. 21ನೇ ಶತಮಾನದ ಶಿಕ್ಷಣಕ್ಕೆ 4 ಆಧಾರ ಸ್ತಂಭಗಳು: ಲರ್ನಿಂಗ್ ಟು ನೋ, ಲರ್ನಿಂಗ್ ಟು ಡೂ, ಲರ್ನಿಂಗ್ ಟು ಬಿ ಅಂಡ್ ಲರ್ನಿಂಗ್ ಟು ಲಿವ್ ಟುಗೆದರ್. 21ನೇ ಶತಮಾನಕ್ಕೆ ಏನು ಬೇಕು ಅಂದರೆ ಲರ್ನಿಂಗ್ ಟು ನೋ, ನೋಯಿಂಗ್ ಅಲ್ಲ, knowing how to know. Knowing how to know is learning to know. ಕಲಿಯುವುದನ್ನು ಕಲಿಸುವುದರ ಕಡೆಗೆ ಕಲಿಯುವುದು. ಒಂದು ಉದಾಹರಣೆ ಹೇಳಿದರೆ ಬಹಳ ಪಕ್ಕನೆ ಅರ್ಥವಾಗುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅಲ್ಲಿಗೆ ಅದನ್ನು ನಿಲ್ಲಿಸ್ತೀನಿ. ನಮ್ಮ ಕ್ಲಾಸಲ್ಲಿ ನಾನು ಇಂಗ್ಲಿಷ್ ಟೀಚರು. ನಮ್ಮ ಮಕ್ಕಳೆಲ್ಲ ಸರ್ ಈ ಪದದ ಅರ್ಥ ಏನು, ಈ ಪದದ ಅರ್ಥ ಏನು, ಈ ಪದದ ಅರ್ಥ ಏನು ಅಂತ ಕೇಳಿ ನನಗೆ ಸಾಕಷ್ಟು ಪದಗಳ ಅರ್ಥ ಗೊತ್ತು. ನಾನು ಎಷ್ಟು ಇಂಪಾರ್ಟೆಂಟ್ ಸ್ಕೂಲಲ್ಲಿ, ನಾನು ಇಲ್ಲದೆ ಹೋದರೆ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಪದ ಅರ್ಥನೇ ಹೇಳ್ಕೊಡೋರು ಇಲ್ಲ ಅಂತ ನಾನು ನಂಬಿದ್ದೀನಿ. ಅವ್ರು ಬಂದಾಗೆಲ್ಲ ಅದರದ ಅರ್ಥ ಎಲ್ಲ ಹೇಳ್ತೀನಿ. ನಾನು ಒಂದು ವಾರ ರಜೆ ಹೋಗಿದ್ದೀನಿ. ಒಂದು ವಾರದಲ್ಲಿ ಅವರು ಬಂದು ಡೌಟೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ರಜದಿಂದ ವಾಪಸ್ ಬಂದ ಮೇಲೆ ಒಂದೊಂದು ಹುಡುಗನು 10 ಪದಗಳನ್ನು ತಗೊಂಡು ಇದರ ಅರ್ಥ ಏನು, ಇದರ ಅರ್ಥ ಏನು. A good teacher is one who makes herself or himself dispenser. ಅರ್ಥ ಆಗದೆ ಇದ್ರೆ ನಾನು ವಿವರಿಸ್ತೀನಿ. ನಾನು ಇಲ್ಲದಲೇ ಇದ್ರೂ ಕಲಿತಾರೆ ಎನ್ನುವ ವಾತಾವರಣ ಸೃಷ್ಟಿ. ನಾನು ಇದ್ರೆ ಮಾತ್ರ ಕಲಿತಾರೆ, ನಾನು ಇಲ್ಲದಲೇ ಹೋದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಸ್ಥಿತಿಯನ್ನು ಯಾರು ನಿರ್ಮಾಣ ಮಾಡ್ತಾರೆ ಅವರು 21ನೇ ಶತಮಾನದಲ್ಲಿ ಶಿಕ್ಷಕರಾಗ್ತಾರೆ. ಸೊ ಹೆಲ್ಪಿಂಗ್ ಚಿಲ್ಡ್ರನ್ ಟು ಲರ್ನ್ ಹೌ ಟು ಲರ್ನ್, ಇದು ಬಹಳ ಇಂಪಾರ್ಟೆಂಟ್. ಲರ್ನಿಂಗ್ ಟು ಡೂ, ಹ್ಯಾಂಡ್ಸ್, ಯೂಸಿಂಗ್ ದ ಬಾಡಿ. ಇವತ್ತು ಯಾವ ಸ್ಥಿತಿ ಬಂದು ತಂದಿದ್ದೀವಿ ನಮ್ಮ ಮಕ್ಕಳನ್ನ ಅಂತ ಪ್ರಭು ಸರ್ ಹೇಳ್ತಾ ಇದ್ರು. ಯಾಕೆ ನಮ್ಮ ಮಕ್ಕಳ ಕೈಯನ್ನು ಕೊಳಕು ಮಾಡ್ತಾ ಇದ್ದೀರಿ, ನಿಮ್ಗೆ ಅದಕ್ಕ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರೋದು? ಕೃಷಿಯ ಹೆಸರಿನಲ್ಲಿ ನೀವು ಕೆಸರಿನಲ್ಲಿ ಇಳಿಸ್ತಾ ಇದ್ದೀರಲ್ಲ ಮಕ್ಕಳನ್ನ. ಆ ಒಂದು ವೈಟ್ ಕಾಲರ್ ಜಾಬ್ನ ಮೆಂಟ್ಯಾಲಿಟಿ ಇದೆಯಲ್ಲ, ಇದುವರೆಗೆ ಅದು ಹೋಗಲೇ ಇಲ್ಲ. ಶಿಕ್ಷಣ ವ್ಯವಸ್ಥೆ ತನ್ನ ಪ್ರಯತ್ನದ ಮೂಲಕ ಸಮಾಜದಲ್ಲಿ ಇರುವ ಈ ಭಾವನೆಯನ್ನು ಕಳಿಬೇಕು. ಇವತ್ತು ಒಂದು ಸ್ಕ್ರೂನ ಕರೆಕ್ಟಾಗಿ ತಿರುಗಿಸಲಿಕ್ಕೆ ಬರಲ್ಲ ನಮಗೆಲ್ಲ. ಫ್ಯೂಸ್
ಸುಟ್ಟೋಗಿದೆ, ಬಂದು ರಿಪೇರಿ ಮಾಡಿಕೊಡು ಅಂತ. ಆದರೆ ಸ್ಕೂಲಲ್ಲಿ ಮಾತ್ರ ಎಲೆಕ್ಟ್ರಿಕ್ ಫ್ಯೂಸ್ ಬಗ್ಗೆ ಸುಂದರವಾಗಿ ಪಾಠ ಮಾಡ್ತಾರೆ. ಲರ್ನಿಂಗ್ ಟು ಡೂ. ಆಫ್ಟರ್ ಆಲ್ ವಾಟ್ ಈಸ್ ಎಜುಕೇಶನ್? ಇಟ್ ಇಸ್ ಪ್ರಿಪರೇಷನ್ ಫಾರ್ ಲೈಫ್. ಜೀವನಕ್ಕಾಗಿ ಶಿಕ್ಷಣ ಅಲ್ಲವೇ? ಆದ್ದರಿಂದ ಪಠ್ಯಕ್ರಮ ಹೊರೆ ವಿಮರ್ಶಾತ್ಮಕ ಚಿಂತನೆ. ಇವತ್ತು ಬ್ಲೈಂಡ್ ಅಕ್ಸೆಪ್ಷನ್ಸ್. ಯಾರಾದರೂ ಹೇಳ್ಬಿಟ್ರು ಅಂದರೆ ಫೈನಲ್. ಪ್ರಶ್ನೆ ಕೇಳುವ ಪ್ರವೃತ್ತಿಯನ್ನ ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಈಗ ಚಾಲ್ತಿಯಲ್ಲಿದ್ದಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ಬೆಳೆಸ್ಕೊಂಡು ಬಂತು ಅಂದರೆ, ಕ್ವಶನ್ ಕೇಳುವವರೆಲ್ಲ ಇಂಡಿಸಿಪ್ಲಿನ್ ಸ್ಟೂಡೆಂಟ್ಸ್ ಅಂತ ಒಂದು ಸ್ಥಿತಿಗೆ ಬಂದಿದೆ. ಹೊಸದಾಗಿ ವಿನೂತನವಾಗಿ ಆಲೋಚನೆ ಮಾಡುವಂತಹ ಪ್ರವೃತ್ತಿಯನ್ನ ನಾವು ತುಂಬ ಸ್ಪಷ್ಟ ನೀತಿಯನ್ನು ಅನುಸರಿಸಿಕೊಂಡು ಅದನ್ನು ಗಮನ ಮಾಡಿ ಏನು ಯೋಚನೆ ಮಾಡಿ. ಸಿನಿಮಾ ತಾರೆಯರ ಸೌಂದರ್ಯ ಸಾಬೂನು ಅಂತ ಬಂದ ತಕ್ಷಣ, ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ನಾನು ಸಿನಿಮಾ ತಾರೆಯಾಗಬೇಕು ಅನ್ನೋ ತರಹ ಆ ಸೋಪನ್ನು ತಗೊಂಬಂದಿದ್ದೆ ಅರ್ಧ ಡಜನು, ತಿಕ್ಕೊಂಡಿದ್ದು. ಅಂದ್ರೆ ಕ್ರಿಟಿಕಲ್ ಆಗಿ ನೋಡುವಂಥ, ಕ್ರಿಟಿಕಲ್ ಥಿಂಕಿಂಗ್. ಸರ್ಫೇಸ್ ವ್ಯಾಲ್ಯೂ ಅಲ್ಲಿ ಏನನ್ನೂ ನಂಬದೆ ವಿಷಯದ ಆಳಕ್ಕಿಳಿದು ಅದರ ಬೇರೆ ಬೇರೆ ಮುಖಗಳನ್ನು ಪರಿಶೀಲನೆ ಮಾಡಿ ಒಂದು ನಿರ್ಣಯ ತೆಗೆದುಕೊಳ್ಳಬೇಕಾಗುತ್ತಲ್ವೇ? ಕೇವಲ 14 ದಿನಗಳಲ್ಲಿ ನಿಮ್ಮ ತ್ವಚೆಗೆ ಗೌರವ ಬರಲಿ ಅಂದ್ರೆ ಈ ಒಂದು ನೀತಿಯ ಮೂಲಕ ನಾವು ಒಂದು ಸಂದೇಶ ಕೊಡ್ತಾ ಇದ್ದೇವೆ ನಮ್ಮ ಎಳೆಯ ತಲೆಮಾರುಗಳಿಗೆ. ಏನಂದ್ರೆ, ಇದ್ರೆ ಬೆಳ್ಳಗಿರಬೇಕು, ಇದ್ರೆ ಬೆಳ್ಳಗಿರಬೇಕು. ಕಪ್ಪಗಿರೋರು ಯಾಕೆ 14 ದಿನಗಳಲ್ಲಿ ನಿಮ್ಮನ್ನು ಬೆಳ್ಳಗೆ ಮಾಡಬೇಕು ಅಂತ. ಬೆಳ್ಳಗೆ ಮಾಡೋದು ಯಾಕೆ? ಹಾಗೆ ನೋಡಿದರೆ ನಮ್ಮ ಚರ್ಮದ ಬಣ್ಣವನ್ನು ನಿರ್ಣಯಿಸುವುದು ಮೆಲನಿನ್ ಅನ್ನುವ ಒಂದು ವರ್ಣಕ, ಒಂದು ದ್ರವ್ಯ, ವರ್ಣದ್ರವ್ಯ. ಯಾರಲ್ಲಿ ಅದರ ಪ್ರಮಾಣ ಹೆಚ್ಚಿರುತ್ತದೆ ಅವರು ಸ್ವಲ್ಪ ಕಪ್ಪಗಾಗ್ತಾರೆ. ಯಾರಲ್ಲಿ ಆ ವರ್ಣಕದ ಕೊರತೆ ಇರ್ತದೆ ಅವರು ತುಸು ಬೆಳ್ಳಗ. ನಾ ಹೇಳ್ತಿರೋದು ಅರ್ಥ ಆಗ್ತಾ ಇದೆಯಾ? ಯುರೋಪ್ ರಾಷ್ಟ್ರಗಳಲ್ಲಿ ಅವ್ರಿಗೆ ಬಹಳ ಕೊರತೆ ಇದೆ, ಮೆಲನಿನ್ ಕೊರತೆ, ಅದಕ್ಕೆ ಅವರು ಬೆಳ್ಳಗಿರ್ತಾರೆ. ನಾವು ಬೆಳ್ಳಗಿರುವುದೇ ಒಂದು ಸೌಂದರ್ಯದ ಪ್ರತೀಕ ಅಂತ ನಾವು ನೋಡ್ತೀವಲ್ಲ, ಆ ಆಲೋಚನೆಯಲ್ಲಿ ತಪ್ಪು. ಅದನ್ನು ಬಂಡವಾಳವಾಗಿ ಮಾಡಿಕೊಂಡು ಕೇವಲ 14 ದಿನಗಳಲ್ಲಿ ನಿಮ್ಮ ತ್ವಚೆಗೆ ಗೌರವ. ವಿಮರ್ಶೆ ಮಾಡೋದೇ ಇಲ್ಲ. ತೀರ್ಮಾನ ಮಾಡಿರ್ತೀನಿ ಲಕ್ಸ್ ತಗೋಬೇಕು ಅಂತ. ಯಾಕೆಂದ್ರೆ ಸಿನಿಮಾ ಸಿತಾರೋಗ ಸೌಂದರ್ಯ ಸಾಬೂನು. ಅದಾದಮೇಲೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನಾವು ಯಾರೂ ಕೂಡ ಆ ಸಾಬೂನಿನಲ್ಲಿ ಏನು ಘಟಕಗಳಿವೆ, ಯಾವುದು ನಮ್ಮ ಚರ್ಮಕ್ಕೆ ಒಳ್ಳೆಯದನ್ನ ಉಂಟು ಮಾಡಬಹುದು, ಇದ್ಯಾವುದು ನಮಗೆ ಗೊತ್ತಿಲ್ಲ. ನಾವೇನು ಗೊತ್ತಾ, ಮೇಲ್ನೋಟಕ್ಕೆ ನಮಗೆ ಸಿಗುವಂತಹ ಇನ್ಪುಟ್ಗಳನ್ನು ಇಟ್ಟುಕೊಂಡು ನಾವು ನಿರ್ಣಯ ಮಾಡ್ತೀವಿ. ಕೈಗಾದಲ್ಲಿ ಪರಮಾಣು ಶಕ್ತಿ ಸ್ಥಾಪನೆ ಅದು ಕಾರ್ಯಾರಂಭ ಮಾಡಿದಾಗ ನಮ್ಮ ಪಾರ್ಲಿಮೆಂಟಲ್ಲಿ ಒಂದು ಚರ್ಚೆ ನಡೆದಿದೆ. ಬಹಳ ವರ್ಷಗಳ ಹಿಂದೆ, ದಶಕಗಳ ಕಳೆದಿದೆ. ಏನದು? ಅವತ್ತಿನ ಹೆಡ್ಲೈನ್ ಪೇಪರ್ಗಳಲ್ಲಿ, ಕೈಗಾ ನ್ಯೂಕ್ಲಿಯರ್ ಪ್ಲಾಂಟ್ ಗೋಸ್ ಕ್ರಿಟಿಕಲ್. ಹೆಡ್ಲೈನ್. ಪಾರ್ಲಿಮೆಂಟಿನ ಮೆಂಬರ್ಸ್ಗಳು ಟೇಬಲ್ ಅನ್ನು ಕುಟ್ಟಿ ಪ್ರಶ್ನಾ ಕಾಲದಲ್ಲಿ ಪ್ರಶ್ನೆಯನ್ನು ಕೇಳಿದ್ರು. ಕೈಗಾ ಬೈಜಿಕ ಶಕ್ತಿ ಸ್ಥಾವರ ತುಂಬಾ ಕ್ರಿಟಿಕಲ್ ಆಗಿದೆಯಂತೆ, ಸರ್ಕಾರ ಏನು ಮಾಡ್ತಾ ಇದೆ? ಆಗ ನಮ್ಮ ಮಂತ್ರಿವರೇಣ್ಯರು ಬಂದು ಹೇಳಬೇಕಾಯಿತು, ಗೋಯಿಂಗ್ ಕ್ರಿಟಿಕಲ್ ಮೀನ್ಸ್ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಪವರ್ ಅಟ್ ಎ ಕಮರ್ಷಿಯಲಿ ವಯಬಲ್ ಸ್ಕೇಲ್. ಅಂದರೆ ಲಾಭದಾಯಕವಾಗಿ ಶಕ್ತಿ
ಉತ್ಪಾದನೆಯನ್ನು ಪ್ರಾರಂಭ ಮಾಡುತ್ತಲ್ಲ, ಅದಕ್ಕೆ ತಾಂತ್ರಿಕವಾಗಿ ಅದಕ್ಕೆ ಏನಂತಾರೆ, ಇಟ್ ಗೋಸ್ ಕ್ರಿಟಿಕಲ್, ಇಟ್ ಹ್ಯಾಸ್ ಗಾನ್ ಕ್ರಿಟಿಕಲ್. ನಮಗೆ ಮೇಲ್ನೋಟಕ್ಕೆ ಏನು ಅರ್ಥ ಆಗುತ್ತೋ ಅದನ್ನೇ ನಾವು ತಗೊಳ್ತಾ ಇದ್ದೀವಲ್ಲ ಈಗ. ಬಹಳ ಇಂಪಾರ್ಟೆಂಟ್ ಅದು, ಅಂಡರ್ಸ್ಟ್ಯಾಂಡಿಂಗ್ ದ ವರ್ಡ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ವರ್ಲ್ಡ್. ಬರೇ ಪದಗಳನ್ನ ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೀವಲ್ಲ. ಪ್ರಪಂಚ ಅರ್ಥವಾಗಬೇಕಾದ್ರೆ ಶಬ್ದಗಳು ನಮಗೆ ಅರ್ಥವಾಗಬೇಕು, ಅದರ ಆಯಾಮಗಳು ಅರ್ಥವಾಗಬೇಕು. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಎಲ್ಲರೂ ಅದೇ ಭಾವ. ಅವರು ನನ್ನನ್ನು ನಿಂತುಕೊಳ್ಳಿ ಎಂದರು, ನಾವು ಎದ್ದು ನಿಂತೆ. ಹೌದಾ? ಅಷ್ಟೇನಾ? ಅದು ಅಲ್ಲ. ಭಾಷೆಯನ್ನ ಕಲಿಸುವಾಗ ಬರ್ತೀನಿ, ಭಾಷೆಗೆ ವಿಷಯಾಂತರ ಆಗುತ್ತೆ, ಅಲ್ಲಿಗೆ ನಿಲ್ಲಿಸಿರ್ತೀನಿ, ಮತ್ತೆ ಭಾಷೆ ವಿಷಯ. ಸೊ ಸೃಜನಶೀಲ ಆಲೋಚನೆ ಚರ್ಚೆ, ಸೃಜನಶೀಲ ಆಲೋಚನೆ. ಗ್ರಾಫೈಟ್ ಈಸ್ ಎ ಗುಡ್ ಕಂಡಕ್ಟರ್ ಅಂತ ನಾವು ಹೇಳ್ತೀವಿ. ಗ್ರಾಫೈಟ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಆಲ್ದೋ ಇಟ್ಸ್ ಎ ನಾನ್ ಮೆಟಲ್. ಅದೊಂದು ಅಲೋಹ ಆಗಿದ್ದಾಗ್ಯೂ ಕೂಡ ಗ್ರಾಫೈಟ್ ವಿದ್ಯುದ್ವಾಹಿ ಆಗಿದೆ, ವಿದ್ಯುತ್ತನ್ನು ತನ್ನ ಮೂಲಕ ಹರಿಯಲು ಬಿಡುತ್ತದೆ. ಇದನ್ನು ನಾನು ಒಂದ್ಸಲ ನನ್ನ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಕೊಟ್ಟಿದ್ದೆ. ಬೋರ್ಡ್ ಇದ್ದಿದ್ರೆ ನಾನು ಬರೆದು ತೋರಿಸ್ತಾ ಇದ್ದೆ. ಏನಿಲ್ಲ, ಇದನ್ನ ಕ್ಲಾಸಲ್ಲಿ ಒಂದು ಮಗು ಕೇಳಿಸ್ಕೊಳ್ತು, ಮೇಷ್ಟ್ರ ಮೇಲೆ ಯಾಕೆ ಬರಲಿಲ್ಲ, ಟ್ರೈ ಮಾಡೋಣ ಅಂತ ಹೇಳಿ ಒಂದು ಸೀಸದ ಕಡ್ಡಿ ತಗೊಂಡು 2 ಕಡೆನೂ ಮೆಂಡ್ ಮಾಡ್ತು, ಅದನ್ನು ಹೆರೆದು ಆ ಗ್ರಾಫೈಟನ್ನು ಎಕ್ಸ್ಪೋಸ್ ಮಾಡ್ತು. ಅದನ್ನು ತಂತಿ ಉಪಯೋಗಿಸ್ಕೊಂಡು ತಾಮ್ರದ ತಂತಿಗಳನ್ನು ಅದೇನು ಮಾಡ್ತು, ಒಂದು ಬಲ್ಬ್ಗೆ, ಒಂದೆರಡು ವಿದ್ಯುತ್ ಕೋಶಗಳಿಗೆ, ಒಂದು ಸ್ವಿಚ್ಗೆ ಕನೆಕ್ಟ್ ಮಾಡಿ ಮಂಡಲವನ್ನು ಕೂರ್ತು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಿರೋದು? ಅರ್ಥ ಆಗ್ತಾ ಇದೆಯಾ? ಮಧ್ಯದ ಪೆನ್ಸಿಲನ್ನು ಕನೆಕ್ಟ್ ಮಾಡಿ ಬಲ್ಬ್ ಹತ್ತಿದ್ರೆ, ಬಲ್ಬ್ ಉರಿದ್ರೆ ಅರ್ಥ ಏನು? ಆ ಗ್ರಾಫೈಟ್ ಮೂಲಕವೂ ಕೂಡ ವಿದ್ಯುತ್ ಹರಿದಿದೆ. ಅದನ್ನು ಪ್ರಯೋಗ ಮಾಡಿ. ಆದರೆ ಆ ಬಲ್ಬ್ ಉರಿಲಿಲ್ಲ, ಬೆಳಗಲಿಲ್ಲ. ಇದನ್ನು ಕೊಟ್ಟು ನಾನು ಇದಕ್ಕೆ ಕಾರಣವೇನಿರಬಹುದು ಅನ್ನೋದನ್ನು ಪಟ್ಟಿ ಮಾಡಿ ಅಂತ ಒಂದು ಪ್ರಶ್ನೆ. ಏನೇನು ಕಾರಣ? ನಾನು ಡಬಲ್ ಗ್ರಾಜ್ಯುಯೇಟು, ಪೋಸ್ಟ್ ಗ್ರಾಜ್ಯುಯೇಟು, ನಾನು ಒಂದಿಷ್ಟು ಇದರಲ್ಲಿ ಒಂದು 4-5 ನಾನು ಬರ್ಕಂಡು ಇಟ್ಕೊಂಡಿದ್ದೆ. ಇದರಲ್ಲಿ 4 ಬರೆದ್ರೆ ಎಷ್ಟು ಮಾರ್ಕ್ ಕೊಡಬೇಕು, 3 ಬರೆದ್ರೆ ಎಷ್ಟು ಮಾರ್ಕ್ ಕೊಡಬೇಕು, ಈ ಥರದ್ದೆಲ್ಲ ಬರೆದಿದ್ದೆ. ಆಶ್ಚರ್ಯ ಅನ್ನಿಸ್ತು. ಮಕ್ಕಳ ಉತ್ತರ ಪತ್ರಿಕೆಯನ್ನು ನೋಡಿದಾಗ 15 ಬೇರೆ ಬೇರೆ ಕಾರಣಗಳನ್ನು ಮಕ್ಕಳು ಗುರುತಿಸಿ. ದೊಡ್ಡವರೆಲ್ಲ ಜಾಣರು, ಚಿಕ್ಕವರೆಲ್ಲ ಕೋಣರು. ಈ ದೊಡ್ಡವರೆಲ್ಲ ಜಾಣರು ಎಂಬ ನಂಬಿಕೆಯಿಂದ ಚಿಕ್ಕವರು ಕೋಣರಲ್ಲ ಅನ್ನುವ ನಂಬಿಕೆಯ ಕಡೆಗೆ ಶಿಕ್ಷಕರು ಹೋಗಬೇಕು. ಯೋಚನೆ. ಆದ್ರಿಂದ ನನಗೆ ಅವಕಾಶ ಕೊಟ್ಟರೆ ನಾನು 39 ವರ್ಷಗಳಲ್ಲಿ ನನ್ನ ವಿದ್ಯಾರ್ಥಿಗಳಿಂದ ಕಲಿತಿದ್ದೇನು ಅಂತ ಒಂದು 2-3 ದಿನ ನಾನು ಮಾತಾಡೋದು. ಅದರ ಒಂದು ದೊಡ್ಡ ಭಂಡಾರವೇ ಮುಗಿಯೋದಿಲ್ಲ. ಹಾಗಾಗಿ ಸೃಜನಶೀಲ ಆಲೋಚನೆ. ಒಂದು ಮಗು ಬರೆದಿದ್ದು, ಈಗಿನ ಕಾಲದಲ್ಲಿ ಎಲ್ಲ ಮೋಸ. ಆ ಕಡೆ ಒಂಚೂರು ಗ್ರಾಫೈಟ್ ತುಂಡು, ಈ ಕಡೆ ಒಂಚೂರು ಗ್ರಾಫೈಟ್ ತುಂಡು, ಮಧ್ಯ ಬರೀ ಮರ ಆಗಿರಬಹುದು. ಅದಕ್ಕೆ ಅದನ್ನು ಸೀಳ್ ನೋಡಿ ಅಂತ, ಸೀಳ್ ನೋಡಿ ಕಂಟಿನ್ಯೂಟಿ ಇದೆಯಾಗಲಿ. ನನಗಿದು ಬರೆದಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಏನು ಹೇಳ್ತಿದ್ದೀನಿ ಅಂತ? ನಾನು ಸೈನ್ಸಿನ ಉದಾಹರಣೆ ಕೊಟ್ಟರು ನಿಮಗೆ ಅರ್ಥವಾಗುವಂಥದ್ದನ್ನೇ ಹೇಳ್ತೀನಿ. ವಿಷಯ ಮುಖ್ಯ, ಕಂಟೆಂಟ್ ಮುಖ್ಯ ಅಲ್ಲ. ನಾನು ಏನು ಹೇಳ್ತಿದ್ದೀನಿ? ಇನ್ನೊಂದು ಮಗು ಹೇಳ್ತು, ಬರೆದಿತ್ತು, ಇಲ್ಲ ಈಗ ನಾನ್ ಗ್ರಾಫೈಟ್ ಪೆನ್ಸಿಲ್ಸ್ಗಳು ಬರ್ತಾ ಇವೆ, ಅದು ಗ್ರಾಫೈಟೇ ಅಲ್ಲದೇ ಇರಬಹುದು, ಅದರ ಡೆನ್ಸಿಟಿಯನ್ನು ಒಂದ್ಸಲ ಪರೀಕ್ಷೆ ಮಾಡಿ. ಆಮೇಲೆ ಕಮ್ಯುನಿಕೇಟಿವ್ ಒಂದ್ಸಲ ನಾನು 5ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೆ. 5ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡಿದಾಗ ಒಂದು ಹ್ಯೂಮನ್ ಫೇಸ್ ಚಿತ್ರ ಕೊಟ್ಬಿಟ್ಟು ಒಂದು
2, 3, 4, 5 ಅಂತ ಗುರುತಿಸಿ. ಅದರಲ್ಲಿ ಇದು ಯಾವ ಯಾವ ಇಂದ್ರಿಯಗಳನ್ನು ಸೂಚಿಸುತ್ತೆ ಈ ಸಂಖ್ಯೆ? ಯಾವ ಕ್ಲಾಸ್ಗೆ? 5ನೇ ಕ್ಲಾಸ್ಗೆ. ನೀವೇನು ಹೇಳ್ತೀರಿ ಸರ್? 5ನೇ ಕ್ಲಾಸ್ಗೆ ಇದೇನೋ ಒಂದು ಪ್ರಶ್ನೆನ ಸರ್ ಅಪ್ಪ ಏನೋ ಕೊಡಬೇಕು ಪುಸ್ತಕ ಕೊಟ್ಟಿದ್ದಪ್ಪ, ಇಟ್ಕೊಂಡಿದ್ದೀನಿ ಆ ಕ್ವಶನ್ ಪೇಪರ್. ಈಗ ಯಾರು ಬೇಜಾರು ಮಾಡ್ಕೊಂಡು ಯಾರಾದರೂ ಒಬ್ಬರು ಉತ್ತರ ಹೇಳ್ಬೋದಾ? ಏನು ಕೇಳಿ ಮಗ ಇದೇನು ಇಲ್ಲ ನಾನು ಇದು ಹೋಗು ಆಯ್ತಾ? ಯಾವ ಬಿಟ್ಟೇನಂತ ಉತ್ತರನೇ ನಾವು ಯೋಚನೆ ಮಾಡ್ತೀವಿ. ಯಾರಾದರೂ ಈ ಉತ್ತರವನ್ನು ಬದಲಿಸೋದಕ್ಕೆ ಇಷ್ಟಪಡ್ತೀರಾ ನೀವು? ನಾನು ಈ ಪ್ರಶ್ನೆಗೆ ಮಕ್ಕಳು ಬರೆದಿದ್ದ ಉತ್ತರಗಳನ್ನು ನೋಡಿದ ಮೇಲೆ ನನ್ನ ಉತ್ತರಗಳನ್ನು ಬದಲಿಸಿಕೊಳ್ಳಬೇಕಾಗ್ತದೆ. ಅವನು ಇದನ್ನು ಕತ್ತು ಅಂತ ಹೇಳ್ತಾನೆ, ನಾವು ಟೀಚರ್ಗಳು ಇದನ್ನು ಕತ್ತು ಅಂತ ಹೇಳ್ತೀವಿ. ನಾನು ಕೇಳಿದ್ದು ಜ್ಞಾನೇಂದ್ರಿಯಗಳನ್ನು. ಕತ್ತು ಜ್ಞಾನೇಂದ್ರಿಯ ಅಲ್ಲ. ಅವನಿಗೆ ಕ್ಷಮೆ. ನಮಗೇನಿಸುತ್ತೆ ಅಂದರೆ ಈ ಗೋ ಬೈ ದ ಇಂಪ್ರೆಷನ್, ಅಂದರೆ ಯಾವುದೋ ಒಂದು ಪಾರ್ಟ್ ತೋರಿಸ್ತೀನಿ, ಈ ಪಾರ್ಟ್ ಯಾವುದು ಅಂತ ಕೇಳ್ತಾ ಇದ್ದೀನಿ, ನಮ್ಗೆ ಗೊತ್ತಿಲ್ಲ. ಕ್ರಿಟಿಕಲ್ ಥಿಂಕಿಂಗ್ ಇಲ್ಲದಲ್ಲ ಇದ್ರೆ ಏನಾಗುತ್ತೆ? ಒಂದು ಮಗು ಬರೆಯುತ್ತೆ, ಇದಕ್ಕೆ ಸ್ಕಿನ್ ಅಂತ ಬರೆದಿತ್ತು, ಸುಟ್ಟ ಬಂದ್ಬಿಡ್ತು, ಕೆಂಪಿಂಗ್ ಬೆನ್ನಿತ್ತು, ದೊಡ್ಡ ಹಾಕಬೇಕು ಅಂತ ಹೀರುವ ಮೊದಲು ಒಂದು ಕ್ಷಣ ಕೈ ಹಿಂದೆ ಹೋಯಿತು. ಮಾರನೇ ದಿನ ಕ್ಲಾಸ್ ಹೋಗಿ ಆ ಮಗುವನ್ನು ಕರೆದು ವಾಟ್ ಸೆನ್ಸ್ ಆರ್ಗನ್ ಇಸ್ ದಿಸ್ ಅಂತ ಒಂದು ಪ್ರಶ್ನೆ. ಸ್ಕಿನ್ ಸರ್, ಕಣ್ಣಲ್ಲಿ ಕಣ್ಣಿಟ್ಕೊಂಡು ಸ್ಕಿನ್ ಸರ್ ನನಗೆ ನಡ್ಕ ಶುರು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಸ್ಕಿನ್, ಅದು ಕಿವಿ ಅಲ್ವಾ ಅಂತ ಕೇಳಿ. ಇಸ್ ಇಟ್ ನಾಟ್ ಇಯರ್? ನೋ ಸರ್, ದ ಆರ್ಗನ್ ಆಫ್ ಹಿಯರಿಂಗ್ ಈಸ್ ಇನ್ಸೈಡ್, ಯು ಕೆನಾಟ್ ಹಿಯರ್ ವಿತ್ ದಿಸ್. ಯಾಕೆ? ಇದನ್ನ ನೀವು ಅವಳ ವಿವರಣೆ ನೋಡಿ. ಇದನ್ನ ಕತ್ತರಿಸಿ ಹೋಯ್ತು ಅಂತ ಇಟ್ಕೊಳ್ಳೋಣ. ಈ ಹೊರ ಕಿವಿ ಯಾವುದೋ ಕಾರಣಕ್ಕೆ ಕತ್ತರಿಸಿ ಹೋಯ್ತು. ಕಿವಿ ಕೇಳಿಸುತ್ತೋ ಕೇಳಿಸಲ್ಲ, ಶಬ್ದ ಕೇಳಿಸುತ್ತೋ ಕೇಳಿಸಲ್ಲ. ಆದ್ರಿಂದ ಇದಲ್ಲ. ಈಗ ನಾವೇನಾದ್ರೂ ತಪ್ಪು ಮಾಡಿದಾಗ ನೀವು ಮನಸ್ಸನ್ನ ಹತ್ರ ಬಂದು ಕೈ ತರ್ತೀರಾ, ಕಿವಿ ಹಿಡ್ಕೊಳಕ್ ಬರ್ತೀರಾ ಅಂತ ನಾನು ಕಣ್ಣು ಮುಚ್ಕೋತೀನಿ. ನನಗೆ ನೀವು ಮುಟ್ಟಿದ್ರೋ ಇಲ್ವೋ ಗೊತ್ತಾಗುತ್ತೆ. ಪ್ಲಾಸಿಬಲ್ ಎಕ್ಸ್ಪ್ಲನೇಷನ್ಸ್, ನಾಟ್ ದ ಕರೆಕ್ಟ್ ಆನ್ಸರ್ಸ್. ನಾಟ್ ಇವಾಗ ಒಂದು ಕರೆಕ್ಟ್ ಆನ್ಸರ್ ಅಂತ ಇಟ್ಕೊಂಡಿದ್ದೀವಲ್ಲ, ಅದಲ್ಲ. ಮಗು ವಿಭಿನ್ನವಾಗಿ ಆಲೋಚನೆ ಮಾಡೋದಕ್ಕೆ ಅವಕಾಶವನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಗಣಿತದಲ್ಲಿ ಅಲ್ಗಾರಿದಮ್ ಅಂತ ಬರ್ತದೆ, ಗಣನೆಯ ಕ್ರಮ. ಅಲ್ಗಾರಿದಮ್ ಒಂದು ಗಣಿತದ ಕ್ರಿಯೆ ಅಥವಾ ಒಂದು ಆಪರೇಷನ್ ಆಫ್ ಮ್ಯಾಥಮ್ಯಾಟಿಕ್ಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಇನ್ ಸೆವೆರಲ್ ವೇಸ್. 28 + 32 ಎಷ್ಟು ಅಂದರೆ ನಾವೆಲ್ಲರೂ ಒಂದೇ ಥರ ಕೂಡೋದು. ಕೆಲವರು ಏನು ಮಾಡ್ತಾರೆ, 28 + 2 30, 30 + 20 50 ಅಂತ ಆ ಎರಡನ್ನು ಬೇರೆ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು 28 ಕೆಳಗಡೆ 32, 8, 2, 10, 10 0 ಅಂತ ಮೆಲ್ಲಗೆ ಸಣ್ಣಗೆ ಮನಸ್ಸಲ್ಲೇ ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಅವ್ರಿಗೆ ಅನುಕೂಲವಾದ ಹಾಗೆ ಮಾಡ್ತಾರೆ. ಅದೆಲ್ಲ ಅಲ್ಗಾರಿದಮ್ಸ್ ಫಾರ್ ಅಡಿಷನ್. ನಾವು ಒಂದೇ ಮೆಥಡನ್ನು ಇಂಟ್ರೊಡ್ಯೂಸ್ ಗಣಿತ. It requires creativity on the part of children to develop an algorithm, a new algorithm. ಆದರೆ ನಮ್ಮ ವ್ಯವಸ್ಥೆಯಲ್ಲಿ ಅದಕ್ಕೆ ನಾವೇನು ಮಾಡ್ತೀವಿ, ಈ ಸ್ಟೆಪ್ ಬರ್ದಿದ್ರೆ ಅರ್ಧ ನಂಬರ್ ಕೊಡು, ಈ ಸ್ಟೆಪ್ ಬರ್ದಿದ್ರೆ 1 ನಂಬರ್ ಕೊಡು, ಈ ಸ್ಟೆಪ್ ಬರ್ದಿದ್ರೆ ಇದು ಕೊಡು, ಈ ಉತ್ತರ ಬರ್ದಿದ್ರೆ ಅದು. ಆದ್ದರಿಂದ ಇವುಗಳನ್ನು ಬೆಳೆಸಬೇಕು ಅಂತಾದರೆ ಇದನ್ನು 21st century ಸ್ಕಿಲ್ಸ್ ಅಂತ ಕರೆದಿದ್ದಾರೆ. 21ನೇ ಶತಮಾನದ ಕೌಶಲಗಳು. ಆದ್ದರಿಂದ ಈ ಕೌಶಲಗಳನ್ನು ಬೆಳೆಸುವುದರ ಕಡೆಗೆ ನಾವು ಗಮನ ಕೊಡಬೇಕು. ನಾಟ್ ಕಂಟೆಂಟ್. ತುಂಬ ಉದಾಹರಣೆಗಳನ್ನು ಕೊಡಬೇಕು. ಬರೀ ಸೈನ್ಸ್ ಕೊಡ್ತಾ ಇದ್ದೀನಿ, ಸ್ವಲ್ಪ ಸೋಷಿಯಲ್ ಸ್ಟಡೀಸ್ ಅಂತ ಒಂದು ಎಕ್ಸಾಂಪಲ್. ಈಗ ಅಕ್ಬರ್
ಮೊಘಲ್ ದೊರೆ ಅಕ್ಬರ್ ಒಂದು ಹೊಸ ಧರ್ಮವನ್ನು ಸಂಸ್ಥಾಪನೆ ಮಾಡಿದ ಅಂತ ನಾವು ಅನಿಸ್ಬೋದು. ಎರಡು ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಕೇಳ್ತೀವಿ. ದೀನ್ ಎ ಇಲಾಹಿ ಎಂಬ ಧರ್ಮವನ್ನು ಸಂಸ್ಥಾಪಿಸಿದ ಮೊಘಲ್ ದೊರೆಯ ಹೆಸರೇನು? ಅಥವಾ ಮೊಘಲ್ ದೊರೆ ಅಕ್ಬರ್ ಸಂಸ್ಥಾಪಿಸಿದ ಧರ್ಮದ ಹೆಸರು? ನಾನು ನಿಮ್ಮನ್ನು ಕೇಳ್ತೀನಿ, ಇದನ್ನ ತಿಳ್ಕೊಳ್ಳಕ್ಕೆ ಮೇಷ್ಟ್ರುಗಳು ಬೇಕಾ? BA, BEd, MA, MEd ಮಾಡಿರೋ ಟೀಚರ್ ಬೇಕಾ? ನಂದು ಆಂಡ್ರಾಯ್ಡ್ ಫೋನ್ ಯಾರ ಹತ್ರ ಇದೆ ಅವರು ದೀನಿಗಾಗಿ ಕೇಳಿಲ್ಲ, ಸುಮ್ಮನೆ ಒಂದು ಟೈಪ್ ಮಾಡ್ಬಿಟ್ಟ ಬರೀ ಮೇಷ್ಟ್ರು ಮೇಡಮ್ಗಳು ಯಾಕೆ ಬೇಕಾಗುತ್ತೆ ಅದನ್ನು ಹೇಳ್ತಾರೆ. ಯೋಚನೆ ಹಾಗಾಗಿ ನನ್ನ ಪಾತ್ರ ಏನು? ನಾನು ಪಾಠ ಮಾಡೋಕ್ಕೆ ಅವಕಾಶ ಕೊಟ್ಟರೆ ನಾನು ಕೇಳ್ತೀನಿ, ದೀನ್ ಎ ಇಲಾಹಿ ಎಂಬ ಧರ್ಮದ ಪಾಲನೆ ಮಾಡುವವರನ್ನ ಯಾರನ್ನಾದರೂ ನೀವು ನೋಡಿದ್ದೀರಾ ಸರ್? ದೀನ್ ಎ ಇಲಾಹಿ ಧರ್ಮವನ್ನ ಅನುಸರಣೆ ಮಾಡುವವರು ಯಾರಾದರೂ ನಿಮಗೆ ಪರಿಚಯ ಇದ್ದಾರಾ? ಹೇಳಿ. ಗೊತ್ತಿಲ್ಲ ಸರ್ ನಿಮಗೆ, ನನಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಪ್ರಪಂಚದಲ್ಲಿ ಯಾರೂ ಆ ಧರ್ಮ ಪಾಲನೆ ಮಾಡುವವರು ಇಲ್ಲ. ಈಗ ತರಗತಿಯಲ್ಲಿ ಒಂದು ಒಳ್ಳೆ ಪ್ರಶ್ನೆ ಬರಬಹುದಲ್ಲ, ಬೌದ್ಧ ಧರ್ಮದ ವಿರುದ್ಧ ಅನೇಕ ತಂತ್ರಗಳು ನಡೆದಾಗ್ಯೂ ಕೂಡ ಬೌದ್ಧ ಧರ್ಮ ನಶಿಸಿದೆ. ಬೇರೆ ಬೇರೆ ಧರ್ಮಗಳು ಸಣ್ಣ ಸಂಖ್ಯೆಯಲ್ಲಿರ್ಬೋದು, ದೊಡ್ಡ ಸಂಖ್ಯೆಯಲ್ಲಿರ್ಬೋದು ಉಳ್ಕೊಂಡಿವೆ. ಅದು ದೀನಿಯೇ ಇಲಾಹಿ ಧರ್ಮ ಏನದು ಅಂತ ಯಾರಿಗೂ ಗೊತ್ತಿಲ್ಲ. ಇತಿಹಾಸದ ಶಿಕ್ಷಕರಿಗೆ ದೀನಿಯೇ ಇಲಾಹಿ ಅಂದರೆ ಏನು? ಆಗಲೂ ಕೂಡ ದೇಶದಲ್ಲಿ ಮತಾಂಧತೆ ಇತ್ತು, ಅದರಲ್ಲಿ ಧರ್ಮಾಧಾರಿತ ಕೋಮು ಸಂಘರ್ಷಗಳು ಆಗಲೂ ನಡೀತಾ ಇತ್ತು. ಅಕ್ಬರನ ಕಾಲ ಅವನೇನು ಮಾಡ್ದ, ಅವನ ಆಸ್ಥಾನದಲ್ಲಿ ಇದ್ದಂತಹ ಬೇರೆ ಬೇರೆ ಧರ್ಮಗಳ ಪಂಡಿತರನ್ನೆಲ್ಲ ಕರೆಸಿ, ನಿಮ್ಮ ಧರ್ಮದಲ್ಲಿ ಏನು ಬೆಸ್ಟ್ ಇದೆ ಅದನ್ನೆಲ್ಲ ಕೊಡಿ, ಕ್ರೈಸ್ತ ಧರ್ಮದಲ್ಲಿರುವ ಅತ್ಯುತ್ತಮವಾದದ್ದು ಮನುಷ್ಯನ ಬದುಕನ್ನು ಹಸನುಗೊಳಿಸುವಂತಹ ವಿಷಯಗಳನ್ನೆಲ್ಲ ಕೊಡಿ ಅಂತ ಅವನ ಪಾತ್ರೆ. ಮೌಲ್ಯಗಳನ್ನು ಕೇಳಿದ ಇಸ್ಲಾಂ ಧರ್ಮದಲ್ಲಿ ಏನೇನು ಅದ್ಭುತವಾದದ್ದಿದೆ ಎಲ್ಲವನ್ನು ಕೊಡಿ, ಮನುಷ್ಯನ ಜೀವನ ಹಸನಾಗಬೇಕು ಅಂತ. ಭಗವದ್ಗೀತೆಯಲ್ಲಿ ಏನಿದೆ, ವೇದಗಳಲ್ಲಿ ಏನಿದೆ, ಬೌದ್ಧ ಧರ್ಮದಲ್ಲಿ ಏನಿದೆ, ಇವೆಲ್ಲವೂ ಅದರ ಸಾರಗಳನ್ನು ತಗೊಂಡು ಒಂದು ಎಕ್ಲೆಕ್ಟಿಕ್ ರಿಲಿಜನ್ ಅನ್ನು ಮಾಡಿದ. ಎಕ್ಲೆಕ್ಟಿಕ್ ಅನ್ನುವ ಪದ ಅನೇಕ ಇತಿಹಾಸ ಶಿಕ್ಷಕರಿಗೆ ಪರಿಚಯ ಇದೆ. ಎಕ್ಲೆಕ್ಟಿಕ್ ಅಂತಂದ್ರೆ ಬೇರೆ ಬೇರೆ ಮೂಲಗಳಿಂದ ಅತ್ಯುತ್ತಮವಾದದ್ದನ್ನು ಪಡೆದು ಒಂದು ಸ್ವತಂತ್ರ ಒಂದು ಸಿದ್ಧಾಂತವನ್ನು ರೂಪಿಸೋದಿದೆಯಲ್ಲ, ಅದಕ್ಕೆ ಎಕ್ಲೆಕ್ಟಿಕ್ ಅಂತ. ಅದು ಬರೇ ಧರ್ಮಕ್ಕಿರಬೇಕು ಅಂತಿಲ್ಲ, ಎಕ್ಲೆಕ್ಟಿಕ್ ಕಾನ್ಸ್ಟಿಟ್ಯೂಷನ್ ಇರ್ಬೋದು. ಬೇರೆ ಬೇರೆ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅದರಲ್ಲಿರುವ ಬೆಸ್ಟನ್ನು ತೆಗೆದು ಒಂದು ಸಂವಿಧಾನ ಮಾಡಿದರೆ ಅದೊಂದು ಎಕ್ಲೆಕ್ಟಿಕ್ ಕಾನ್ಸ್ಟಿಟ್ಯೂಷನ್ ಅಂತ ಅನಿಸ್ತು. ಇದನ್ನ ಸ್ವೀಕಾರ ಮಾಡುವ ಜನಗಳು ಜಾಸ್ತಿ ಇರಬೇಕಾಗಿತ್ತು, ಕಡಿಮೆ ಇರಬೇಕಾಗಿತ್ತು? ಬೆಸ್ಟ್ ಆಫ್ ಆಲ್ ರಿಲಿಜನ್ಸ್ ಅಂಡ್ ಸ್ಟಾರ್ಟೆಡ್ ಬೈ ಹೂಮ್? ದ ಮೋಸ್ಟ್ ಪವರ್ಫುಲ್ ಕಿಂಗ್ ಆಫ್ ದ ಮೊಘಲ್ಸ್. ಆ ಥರದ್ದು ಯಾವ ಚರ್ಚೆಗಳು ನಡೆಯಲ್ಲ. ಈ ಥರದ್ದೊಂದು ಚರ್ಚೆ ನಡೆದರೆ ಮಕ್ಕಳು ವಾದ ಮಾಡುವಾಗ ಅವನು ದೀನೇ ಇಲಾಹಿ ಹೆಂಗೆ ಸ್ಥಾಪನೆ ಮಾಡ್ದ ಅಂದರೆ ಅಂತ ಬಳಸಿ 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 ಅದು ಬರುತ್ತೆ. ಇಲ್ಲದೇ ಇದ್ರೆ ಅಕ್ಬರ್ ಸಂಸ್ಥಾಪಿಸಿದ ಧರ್ಮದ ಹೆಸರು ದೀನೇ ಇಲಾಹಿ ಅವ್ರು ಹೇಳಿದ್ರಲ್ಲ, ರೋಟ್ ಲರ್ನಿಂಗ್ ಅಂತ. ಮುರಳೀಧರ ಪ್ರಭು ಸರ್ ಅವರು ಅದನ್ನು ಬಳಸಿದ್ರು, ರೋಟ್ ಲರ್ನಿಂಗ್ ಅಂತ ಹೊರಗಡೆ. ನಿಮ್ಮ ಶಾಲೆಯಲ್ಲಿ 20 ಜನ ಟೀಚರ್ಸ್ ಇರ್ತಾರೆ, ಎಷ್ಟು ಸಲ ಅವರ ಹೆಸರುಗಳನ್ನು ಉರು ಹೊಡೆದಿದ್ದಾರೆ. ನಮ್ಮ ಸ್ಕೂಲಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ನ ಹೆಸರು ಇದು ಕಮಲಾ, ನಮ್ಮ ಶಾಲೆಯಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ ಹೆಸರು ಕಮಲಾ ಅಂತ ಉರು ಹೊಡ್ಕೊಂಡಿದ್ವ ಇಲ್ವಲ್ಲ? ಆದರೆ ನಮ್ಗೆಲ್ಲರ ಹೆಸರುಗಳು ಗೊತ್ತಿದೆಯಲ್ಲ? ಹೇಗೆ ಗೊತ್ತಾಯ್ತು? ಆ ವಿಷಯಗಳ ಜೊತೆಯಲ್ಲಿ ಯಾವಾಗ ಒಡನಾಟಗಳು ಜಾಸ್ತಿ ಆಗುತ್ತೆ ಆವಾಗ ಅದನ್ನು ನಾವು ಯಾಂತ್ರಿಕವಾಗಿ ಕಲಿಯುವ ಅವಶ್ಯಕತೆ ಬರುತ್ತೆ. ಲರ್ನಿಂಗಿನ ಡೆಫಿನೇಷನ್ಗಳು ತುಂಬ ವ್ಯತ್ಯಾಸವಾಗ್ತವೆ.
1978ರಲ್ಲಿ ನಾನು BEd ಮಾಡುವಾಗ ವರ್ತನಾವಾದ ಅನ್ನೋದು ಬಹಳ ಪ್ರಬಲವಾದಂತಹ ಶೈಕ್ಷಣಿಕ ಸಿದ್ಧಾಂತ, ಕಲಿಕೆಯ ಸಿದ್ಧಾಂತ, ಬಿಹೇವಿಯರ್ಸ್. ಅಲ್ಲೇನದು ಮಾಡಿಫಿಕೇಶನ್ ಆಫ್ ಬಿಹೇವಿಯರ್, ವರ್ತನೆಯಲ್ಲಿ ಪರಿವರ್ತನೆಯನ್ನು ಉಂಟು ಮಾಡುವುದು ಕಲಿಕೆ. ಕಲಿಕೆ ಅಂದ್ರೆ ಏನು ಅಂತಂದ್ರೆ ವರ್ತನೆಯಲ್ಲಿ ಪರಿವರ್ತನೆ. ಅಂದ್ರೆ ಕಲಿಕೆಯನ್ನ ಒಂದು ಯಾಂತ್ರಿಕ ಕಸರತ್ತು, SR ಲರ್ನಿಂಗ್, ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಲರ್ನಿಂಗ್ ಅಂತ ಕರೀತಾರೆ. ಆಮೇಲೆ ಅದು ಮಾಡಿಫಿಕೇಶನ್ ಆಯಿತು, RS ಲರ್ನಿಂಗ್ ಅಂತ ಆಯಿತು. ಆಮೇಲೆ ಇನ್ಸೆಂಟಿವ್ಸ್, ಕ್ಯಾರೆಟ್ ಅಂಡ್ ಸ್ಟಿಕ್, ಇದೆಲ್ಲ ಎಲ್ಲ ವರ್ತನಾವಾದದ ಸುಳಿ. ಇವತ್ತು ನಾವು ಕಲಿಕೆಯನ್ನು ಹೊಸ ರೀತಿಯಲ್ಲಿ ನಾವು ವ್ಯಾಖ್ಯಾನ ಮಾಡ್ತಿದ್ದೇವೆ. ಕಲಿಕೆ ಎಂಬುದು ಅರ್ಥಗಳ ಹುಡುಕಾಟ. ಅರ್ಥಕ್ಕೆ ಎರಡರ್ಥ ಇದೆ. ಹಣದ ಹುಡುಕಾಟ ಅಂತ ಬರುತ್ತೆ, ಸರ್ಚ್ ಫಾರ್ ಮೀನಿಂಗ್ ಅಂತ. ಲರ್ನಿಂಗ್ ಈಸ್ ನಥಿಂಗ್ ಬಟ್ ಅ ಸರ್ಚ್ ಫಾರ್ ಮೀನಿಂಗ್. ಅದರ ಕಡೆಗೆ ಗಮನ ಕೊಡಬೇಕು, ಆ ಒಂದು ವಿಚಾರದ ಕಡೆಗೆ ಗಮನ ಕೊಡಬೇಕು. ಬೋರ್ಡ್ಗಳ ಪರೀಕ್ಷೆಗಳು ಆ ನಿಟ್ಟಿನಲ್ಲಿ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಇದನ್ನ 3 ವರ್ಷಗಳ ಬಾಲ್ಯ ಪೂರ್ವ ಶಿಶು ಆರೈಕೆ ಮತ್ತು ಶಿಕ್ಷಣ, ಈಗ ಸದ್ಯಕ್ಕೆ ಅಂಗನವಾಡಿಗಳು, ಸ್ಟ್ಯಾಂಡಲೋನ್ ನರ್ಸರಿ ಇನ್ಸ್ಟಿಟ್ಯೂಷನ್ಸ್ ಮುಂದುವರಿಯುತ್ತೆ ಸ್ವಲ್ಪ ಕಾಲ, ಆದರೆ ದೇ ವಿಲ್ ಬಿ ಫೇಸ್ಡ್ ಆಗುತ್ತೆ. ಇದುವರೆಗೆ ಏನಿತ್ತು, ಇದು ನರ್ಸರಿ ಶಿಕ್ಷಣ, ಹೇಳಿದ್ದೇ ಪಾಠ, ಪಾಡಿದ್ದೇ ಹಾಡು. ನನಗೊಂದು 4 ಹಾಡು ಬರುತ್ತೆ, ಅದನ್ನ ಬಂದು ಹೇಳ್ಕೊಡ್ತೀನಿ, ಕಲ್ಸ್ಕೊಡ್ತೀನಿ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿಸ್ತೀನಿ, ಊಟ ಕೊಡ್ತೀನಿ. ಇಲ್ಲ, ಈಗ ಆ 3 ವರ್ಷಗಳು ಮತ್ತು 1 ಮತ್ತು 2ನೇ ತರಗತಿ ಒಂದು ಘಟಕ ಆಗಿರೋದ್ರಿಂದ 5 ವರ್ಷಗಳು, ಮೊದಲನೇ ವರ್ಷ ಏನು ಮಾಡಬೇಕು, 2ನೇ ವರ್ಷ ಏನು ಮಾಡಬೇಕು, 3ನೇ ವರ್ಷ ಏನು ಮಾಡಬೇಕು, 4ನೇ ವರ್ಷ ಏನು ಮಾಡಬೇಕು, 5ನೇ ವರ್ಷ ಯಾರಿಗೂ ಗೊತ್ತಿಲ್ಲ. ನಾವು ಅಪ್ಪರ್, ಈಗ ಇದರಲ್ಲಿ ಏನು UKG LKG ಅಂತ ನಾವು ಮಾಡ್ತೀವಿ. ಒಂದು ಸಣ್ಣದೊಂದು ರೂಮ್ ಇದ್ರೆ ಸಾಕು, ಹೇಳೋರಿಲ್ಲ ಕೇಳೋರಿಲ್ಲ, ಯಾರೇನು ಬೇಕಾದ್ರೂ ಮಾಡ್ಬೋದು. ಆ ಮಾಡಿದ್ದೇ ಪಾಠ, ಆಡಿದ್ದೇ ಆಟ, ಪಾಡಿದ್ದೇ ಹಾಡು ಅನ್ನೋದು ಹೋಗಿ ಈಗ ಅದಕ್ಕೆ ಒಂದು ಕರಿಕ್ಯುಲಮ್ ಫ್ರೇಮ್ವರ್ಕ್ ಅನ್ನ NCERT ಡೆವಲಪ್ ಮಾಡುತ್ತೆ. 2 ಹಂತ. ಒಂದು ಮೊದಲ 3 ವರ್ಷಕ್ಕೆ, ಇನ್ನೊಂದು 1 ಮತ್ತು 2ನೇ. there will be 2 national curriculum framework, one for the first 3 years of foundational stage and another national curriculum framework for the last 2 years of foundational stage. 2 national curriculum ಕೆಲಸ ಪ್ರಾರಂಭ ಆಗಿದೆ. ಏನದರ ಇಂಪ್ಲಿಕೇಶನ್? ಆ ನೀತಿ ಬರುತ್ತಲ್ಲ, ಈಗಾಗಲೇ ಬೇಕಾದಷ್ಟು ಅದರ ಡಾಕ್ಯುಮೆಂಟ್ಗಳು ನಮಗೆ ವೆಬ್ಬಲ್ಲಿ ಸಿಗ್ತಾ ಇದೆ. ಯಾಕೆಂದರೆ ಅದಕ್ಕೆಲ್ಲ ನೀತಿಗಳಿಗೆ ಈಗಾಗಲೇ ಮಾಡಿರೋ ಕೆಲಸಗಳೇನು, ರಿಪೋರ್ಟ್ಗಳೇನು, ನಾವು ಅದನ್ನು ಸ್ವಲ್ಪ ಅಧ್ಯಯನವನ್ನು ಶುರು ಮಾಡಿ, ಯಾರು ನಾವು ಆ ಹಂತದಲ್ಲಿ ಕೆಲಸ ಮಾಡ್ತಿದ್ದೇವೆ ಅವು ಮಾಡಬೇಕಾಗುತ್ತೆ. ಎಲ್ಲ ಅಂಶಗಳ ನಿಗಾವಣೆಯೇ ಇರಲಿಲ್ಲ, ಮಾನಿಟರಿಂಗ್ ಇರಲಿಲ್ಲ. ನರ್ಸರಿನಲ್ಲಿ ಏನಾಗ್ತಾ ಇದೆ, ECCನಲ್ಲಿ ಏನಾಗ್ತಾ ಇದೆ ಅಂತ ಅದು ಏನಾಗಿತ್ತು, ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರ್ತಾ ಇತ್ತು ಅಂಗನವಾಡಿ. ಅಲ್ಲಿ ಮೇನ್ಲಿ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಅಷ್ಟೇ ಅದರ ಫೋಕಸ್ ಇದ್ದದ್ದು. ಈಗ ವೆರಿ ಗುಡ್ ಕಾಂಪೊನೆಂಟ್ ಆಫ್ ಎಜುಕೇಷನ್ ಈಸ್ ಇಂಟಿಗ್ರೇಟೆಡ್ ಇನ್ ಟು ದ ಫೌಂಡೇಶನಲ್ ಸ್ಟೇಜ್. ಅದು ಆಗಿದೆ. ಸೊ ಅದಕ್ಕೆ ಇದು ಇನ್ನು ಮುಂದೆ ಅದು ಶಿಕ್ಷಣ ಇಲಾಖೆಯ ನಿಗಾವಣೆಗೆ ಬರುತ್ತೆ. ಅದರಲ್ಲಿ ಬೇರೆ ಬೇರೆ ಇಲಾಖೆಗಳ ಸಹಭಾಗಿತ್ವನೂ ಇರುತ್ತೆ. ಉದಾಹರಣೆಗೆ SC/ST ಟ್ರೈಬಲ್ ಅಫೇರ್ಸ್ಗಳ ಮಿನಿಸ್ಟ್ರಿ ಬರುತ್ತೆ, ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್. ಯಾಕಂತ ಹೇಳಿದ್ರೆ ದಿಸ್ ಗವರ್ನಮೆಂಟ್ ವಾಂಟ್ಸ್ ಟು ಅಚೀವ್ ಸಿನರ್ಜಿ ಇನ್ ಎಜುಕೇಷನಲ್ ಎಫರ್ಟ್ಸ್. ಸಿನರ್ಜಿ ಅಂದ್ರೇನು? ಒಂಥರ ಕ್ರಾಸ್ ಪರ್ಪಸಸ್ ಅಲ್ಲಿ ಇಲಾಖೆಗಳು ಕೆಲಸ ಮಾಡ್ತಾ ಇರ್ತಾರೆ. ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ. ಅದನ್ನು ನಿವಾರಣೆ ಮಾಡೋಕ್ಕೋಸ್ಕರ ಆ ಇಲಾಖೆಗಳನ್ನು ಒಂದು ವೇದಿಕೆಗೆ ತರುವುದರ ಮೂಲಕ ನಿಮ್ಮ ಉದ್ದೇಶಗಳು ಒಂದೇ. ನೀವೇನು ಕಾಂಟ್ರಿಬ್ಯೂಟ್ ಮಾಡಬೇಕು, ನೀವೇನು ಮಾಡಬೇಕು, ನೀವು ಹೇಗೆ ಕೈ ಜೋಡಿಸಬಹುದು ಅಂತ ಯೋಚನೆ ಮಾಡಿ. ಯಾವ ಹಂತದಲ್ಲಿ ಬೋಧನೆ ಮತ್ತು ಕಲಿಕೆ ಹೇಗೆ ಇರಬೇಕು ಎಂಬುದಕ್ಕೆ
ಮಾರ್ಗದರ್ಶನ ಇರುತ್ತೆ, ತರಬೇತಿ ಇರುತ್ತೆ. ಇನ್ನು ಮುಂದೆ ಟೀಚರ್ಸ್ಗಳು, ಅನ್ಟ್ರೈನ್ಡ್ ಟೀಚರ್ಸ್ ಅಟ್ ದ ಫೌಂಡೇಶನಲ್ ಸ್ಟೇಜ್ ಆಫ್ ಎಜುಕೇಷನ್ ಕೆನಾಟ್ ಬಿ ದೇರ್. ಅದಕ್ಕೆ ಮನಳಿ ಸಾಹೇಬರು ಹೇಳಿದರು, ಒಂದು 6 months ಸರ್ಟಿಫಿಕೇಟ್ ಕೋರ್ಸ್ ಇರುತ್ತೆ, ಇನ್ನೊಂದು 1 year ಡಿಪ್ಲೊಮಾ. 6 months ಸರ್ಟಿಫಿಕೇಟ್ ಕೋರ್ಸ್ ಯಾರಿಗೆ PUC ವರೆಗೆ ಶಿಕ್ಷಣ ಆಗಿದೆಯೋ ಅಥವಾ ಅದರ ನಂತರದ ಶಿಕ್ಷಣ ಆಗಿದೆಯೋ ಅವರಿಗೆ ಒಂದು ಸರ್ಟಿಫಿಕೇಟ್ ಕೋರ್ಸ್ 6 ತಿಂಗಳದು. ಎಲ್ಲ ಡಿಸ್ಟೆನ್ಸ್ ಎಜುಕೇಷನ್ ಮೋಡಲ್ಲಿ ಆಗುತ್ತೆ. ಕ್ಲಸ್ಟರ್ ರಿಸೋರ್ಸ್ ಸೆಂಟರ್ಸ್ಗಳು ಏನಿದೆ, CRCಗಳು, ಅಲ್ಲಿರೋ ಒಬ್ಬರು ಮೆಂಟರ್ ಇರ್ತಾರೆ. ಆನ್ಲೈನ್ನಲ್ಲಿ ಬೇಕಾದಷ್ಟು ಪಾಠಗಳು ಸಿಗುತ್ತೆ, ಕರಿಕ್ಯುಲರ್ ಮೆಟೀರಿಯಲ್ಸ್ಗಳನ್ನು ಕೊಡ್ತಾರೆ. ಒಟ್ಟಿನಲ್ಲಿ ಯಾರಿಗೆ PUC ಆಗಿಲ್ವೋ, PUC ವರ್ಗ ಆಗಿಲ್ವೋ ಅವರಿಗೆ 1 ವರ್ಷದ ಡಿಪ್ಲೊಮಾ ಕೋರ್ಸ್. ಅದರ ಜೊತೆಯಲ್ಲಿ ಬಾಲವಾಟಿಕ ಅಂತ ಹೇಳಿ ಒಂದು ಪ್ರಾರಂಭ ಮಾಡ್ತಾರೆ. ಬಾಲವಾಟಿಕ ಅಂತಂದರೆ ಒಂದು ಅರ್ಥದಲ್ಲಿ 1ನೇ ತರಗತಿಗೆ ಮಕ್ಕಳನ್ನು ಮಾನಸಿಕವಾಗಿ ಸಿದ್ಧ ಮಾಡಿ ಅದಕ್ಕೆ ಒಂದು ಕರಿಕ್ಯುಲಮ್ ಮಾಡ್ತಾರೆ. ಒಂದು ಸಾಮಾನ್ಯ 3 months ಕೋರ್ಸ್, 2 to 3 months. ಅದರಲ್ಲಿ ಆ ಮಕ್ಕಳು ಒಂಥರ ಸ್ಕೂಲ್ ಬರಬೇಕು, ಹುಮ್ಮಸ್ ಗ್ರೂಪ್ ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ಗಳನ್ನು ಕೊಡಲಾಗುತ್ತೆ. ಟ್ರೈನಿಂಗ್ ವಿಲ್ ಮೇಡ್ ಅವೈಲಬಲ್. ನಾನಿನ್ನು ನರ್ಸರಿಯಲ್ಲಿ ಇದ್ದೀನಿ, ಊಟದ ಟೈಮ್ ಆಯಿತು, ನನಗೆ ಗೊತ್ತಿಲ್ಲ ನಾನೇನು ಮಾಡಿ. ನೀವು ಹೇಗೆ ಹೇಳ್ತೀರೋ ಹಾಗೆ ನಿಲ್ಲಿಸು. ಕಲಿಕೆಯ ಮಾಧ್ಯಮ ಮತ್ತು ಭಾಷಾ ನೀತಿ, ಅದರ ಬಗ್ಗೆ ಸರ್ ಒಂದು ಹೇಳಿದರು, ಇಲ್ಲ ಅದನ್ನು ಸ್ವಲ್ಪ ನಾನು. ಕಲಿಕೆಯ ಮಾಧ್ಯಮ ನಿರ್ಣಯಿಸಬೇಕಾದವರು ಯಾರು ಮತ್ತು ಏನು ಮಾನದಂಡಗಳನ್ನು ಇಟ್ಕೊಂಡು ನಿರ್ಣಯಿಸಬೇಕು? 2 ಪ್ರಶ್ನೆ. ಈಗ ನಾವೇನು ಮಾಡ್ತಾ ಇದ್ದೀವಿ? ಪೇರೆಂಟಲ್ ಪ್ರೆಷರ್. ಕನ್ನಡ ಮೀಡಿಯಂ ಸ್ಕೂಲ್ಸ್ಗಳು ಇವತ್ತು, ಅಂದರೆ ಬರೀ ಕನ್ನಡ ಮೀಡಿಯಂ ಅಂತಲ್ಲ, ನಮ್ಮ ತೆಲಂಗಾಣ ಅಥವಾ ಆಂಧ್ರ ಪ್ರದೇಶ ಹೋದರೆ ತೆಲುಗು ಮೀಡಿಯಂ ಸ್ಕೂಲ್ಗಳು ಹೊರಟೋಗ್ತಾ ಇವೆ. ಇದನ್ನು ಯಾರು ನಿರ್ಣಯ ಮಾಡ್ತಾರೆ? ನನ್ನ ಮಗು ಅಥವಾ ನಮ್ಮ ಮಕ್ಕಳು ಯಾವ ಮಾಧ್ಯಮದಲ್ಲಿ? ಬಹಳ ಮುಖ್ಯವಾದಂತಹ ಪ್ರಶ್ನೆ. ಮಗುವಿಗೆ ಯಾವ ಹಿತ? ಯಾವಾಗ ನೋಡಿದ್ರು ನಾವು ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಅಂತ ಹೇಳ್ತೀವಿ, ಶಿಶು ಕೇಂದ್ರಿತ ಶಿಕ್ಷಣ. ಮಕ್ಕಳ ಆಲೋಚನೆಗಳು ಯಾವ ಭಾಷೆಯಲ್ಲಿ ಆಗುತ್ತೆ? 62 ವರ್ಷಗಳ ನಂತರವೂ ಕೂಡ ನನ್ನ ಆಲೋಚನೆಗಳು ಹುಟ್ಟುಕೊಳ್ಳೋದು ಕನ್ನಡದಲ್ಲಿ. ಇಂಗ್ಲಿಷ್ ಬರಲ್ಲ. ಆದರೆ ಮೈ ನ್ಯಾಚುರಲ್ ಕೋರ್ಸ್ ಆಫ್ ಥಿಂಕಿಂಗ್ ಈಸ್ ಡಿಕ್ಟೇಟೆಡ್ ಬೈ ಮೈ ಮದರ್. ಲ್ಯಾಂಗ್ವೇಜ್ ಇಟ್ಸೆಲ್ಫ್ ಇಸ್ ಎ ಸ್ಟಂಬ್ಲಿಂಗ್ ಬ್ಲಾಕ್ ಫಾರ್ ಚಿಲ್ಡ್ರನ್ಸ್ ಲರ್ನಿಂಗ್. ಭಾಷೆಯೇ ಮಕ್ಕಳ ಕಲಿಕೆಗೆ ಒಂದು ಬಹುದೊಡ್ಡ ಅಡ್ಡಿಯಾಗಿ ನಿಂತಿರುವಂತಹ ಪ್ರಸಂಗದಲ್ಲಿ ನಾವು ಯಾವುದೇ ಪ್ರಪಂಚದಲ್ಲಿ ಯಾವುದೇ ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಚಿಲ್ಡ್ರನ್ ಲರ್ನ್ ಬೆಟರ್, ಲರ್ನ್ ಟು ಥಿಂಕ್ ಇನ್ ಡಿಫರೆಂಟ್ ಅಂಡ್ ಕ್ರಿಯೇಟಿವ್ ಇನ್ನೋವೇಟಿವ್ ವೇಸ್ ವೆನ್ ದೇ ಆರ್ ಮೇಡ್ ಟು ಇಂಟರಾಕ್ಟ್ ಇನ್ ದರ್ ಮದರ್ ಟಂಗ್. ಮದರ್ ಟಂಗ್ನಲ್ಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಅನೇಕ ಮಾತೃಭಾಷೆಗಳಿಗೆ ಲಿಪಿಯೇ ಇಲ್ಲ. ಏನು ಮಾಡೋದು? ಮಗುವಿಗೆ ಯಾವ ಭಾಷೆಗೆ ಅತಿ ಹೆಚ್ಚು ಒಡನಾಟ ಇಟ್ಕೊಂಡಿರುತ್ತೋ ಅದರಲ್ಲ ಹೋಮ್ ಲ್ಯಾಂಗ್ವೇಜ್ ಅನ್ನೋ ಪದ ಬಳಸುತ್ತೆ. ಮನೆಯ ಭಾಷೆ, ಮಾತೃಭಾಷೆ, ಸ್ಥಾನಿಕ ಭಾಷೆ, ಇವುಗಳಲ್ಲಿ ಯಾಕೆ? ದಟ್ ಈಸ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಚೈಲ್ಡ್. ಹಾಗಾದರೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳ ಗತಿ ಇಲ್ಲ. ಎಲ್ಲ ಶಾಲೆಗಳು ಕನ್ನಡ ಮೀಡಿಯಂಲ್ಲಿ ಕೊಡಬೇಕು ಅಂದಾಗ ಗಿವ್ ಎ ಗುಡ್ ಇಂಟರ್ವೆನ್ಷನ್ ಪ್ರೋಗ್ರಾಮ್ ಇನ್ ಕನ್ನಡ ಮೀಡಿಯಂ, ಯು ವಿಲ್ ಬಿ ಆಲ್ವೇಸ್ ಆನ್ ಡಿಮಾಂಡ್. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ? ಇಂಗ್ಲಿಷ್ ಮೀಡಿಯಮೂ ಇದೆ, ಕನ್ನಡ ಮೀಡಿಯಮೂ ಇದೆ ಅಂದಾಗ ಒಂದು ಪೇರೆಂಟಲ್ ಪರ್ಸೆಪ್ಷನ್ ಏನಿದೆ ಅಂದರೆ, ಇಂಗ್ಲಿಷ್ ಮೀಡಿಯಂಲ್ಲಿ ಕಲಿತವರು ಬುದ್ಧಿವಂತರು, ನನಗೆ ಗೊತ್ತಿಲ್ಲದೆ ಯಾರದೋ ನಮ್ಮ
ತಂದೆ ತಾಯಿಗಳು ಅಕ್ಷರಸ್ಥರಾಗಿರಲಿಲ್ಲ. ನನ್ನ ಮನೆಯಲ್ಲಿ ನಾನು ಮೊದಲ ತಲೆಮಾರಿನ ಅಕ್ಷರಸ್ಥ. ಯಾರೋ ನಮ್ಮ ಹುಡುಗನ್ನ ಹೈಸ್ಕೂಲಿಗೆ ಸೇರಿಸಿದ್ರು, ತಗೊಂಡೋಗ್ಬಿಟ್ಟು ಇಂಗ್ಲೀಷ್ ಮೀಡಿಯಂ ಸೇರಿಸಿದ್ರು 8ನೇ ಕ್ಲಾಸ್. ನನಗೆ ಮೈ ಹೈಸ್ಕೂಲ್ ಎಕ್ಸ್ಪೀರಿಯನ್ಸ್ ವಾಸ್ ಸೋ ಡಿಸ್ಪರೇಜಿಂಗ್. ಐ ನೆವರ್ ಲರ್ನ್ಡ್ ಎನಿಥಿಂಗ್ ಡ್ಯೂರಿಂಗ್ ದೋಸ್ 3 years of learning. I always suffered from an inferiority complex. ನನ್ನಲ್ಲಿ ಒಂದು ಕೀಳರಿಮೆ, ಏನು ಗೊತ್ತಾಗ್ತಿರಲಿಲ್ಲ. ನಾನು ಆ ಶಾಲೆಗೆ ಸೇರಿಕೊಂಡ ಮೊದಲ ಒಂದು 3-4 ದಿನ ಆದಮೇಲೆ ನಮ್ಮ ಸೈನ್ಸ್ ಟೀಚರ್ ಒಂದು ಪ್ರಶ್ನೆ ಕೇಳಿದೆ. ಈ ಸ್ಕೂಲಲ್ಲಿ ಸೈನ್ಸು ಸೋಷಿಯಲ್ ಸ್ಟಡೀಸ್ನು ಯಾಕೆ ಇಂಗ್ಲೀಷಲ್ಲಿ ಹೇಳ್ಕೊಡ್ತಾರೆ ಅಂತ ಒಂದು ಪ್ರಶ್ನೆ ಕೇಳಿದೆ. ಇಡೀ ತರಗತಿ ಫುಲ್ ಅಂತ. ಯಾಕೆಂದ್ರೆ ಇವರಿಗೆ ಇಂಗ್ಲೀಷ್ ಮೀಡಿಯಂ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಈ ಮುಟ್ಟಾಳ ಇಂಗ್ಲೀಷ್ ಮೀಡಿಯಂಗೆ ಬಂದಿದ್ದಾನೆ. ಏನನ್ನು ಕಲಿಯಕ್ಕಾಗ್ತಿರ್ಲಿಲ್ಲ. ಐ ವಾಸ್ ಹರಾಸ್ಡ್ ಫಾರ್ ಆಲ್ 3 years in the school because I couldn't express myself in English. Had I done my high school in Kannada medium, at the same time I had invested enough in learning English, ನಾನು ಒಳ್ಳೆಯ ಟೀಚರ್ ಆಗಿರ್ತೀನಿ. ಆದ್ದರಿಂದ ಶಿಕ್ಷಣ ಮಾಧ್ಯಮ ಯಾವುದರಲ್ಲಿರಬೇಕು ಅನ್ನುವ ಡಿಬೇಟ್ ನಾವು ಎಂಡ್ ಮಾಡಿ. ವಿ ಹ್ಯಾವ್ ಡಿಬೇಟೆಡ್ ಇನಫ್. ಅದಕ್ಕೆ ಈ ರೀತಿ ಹೇಳುತ್ತೆ, ಕೊನೆಯ ಪಕ್ಷ 5ನೇ ತರಗತಿ. 5ನೇ ತರಗತಿಯವರೆಗೆ ಅಂದರೆ 8 ವರ್ಷದ ಕಾಲ. ಬಾಲ್ಯ ಪೂರ್ವ ಶಿಕ್ಷಣ ಇದೆಯಲ್ಲ 3 ವರ್ಷ, ಅದು ಪ್ಲಸ್ 1, 2, 3, 4 5ನೇ ತರಗತಿವರೆಗೆ ಕನ್ನಡ ಮೀಡಿಯಂ ಕೊಡಿ. ಇಂಗ್ಲಿಷ್ ಏನಾಗುತ್ತೆ? ಏನೂ ಆಗಲ್ಲ. ನಾನು ಇಂಗ್ಲಿಷ್ ಕಲಿತದ್ದು ನಾನು ಮೇಸ್ಟ್ರ್ ಆದಮೇಲೆ 1979ರಲ್ಲಿ ನಾನು ಟೀಚರ್ ಆದಾಗ ನನಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ. ನನ್ನ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಒಳ್ಳೆಯ ಇಂಗ್ಲಿಷ್ ಬರ್ತಾ ಇತ್ತು. ವೈಬ್ರೇಟಿಂಗ್ ಆಬ್ಜೆಕ್ಟ್ ಇನ್ ದ ಕ್ಲಾಸ್. ನಾನು ಭಾಷೆಯ ಜೊತೆ ಒಡನಾಟ ಇರಬೇಕು. ಅನೇಕ ಮಕ್ಕಳು ಬರ್ತಾರೆ ನಮ್ಮ ಶಾಲೆಗೆ, ಮನೆಯಲ್ಲಿ ಇಂಗ್ಲಿಷ್ ಬಳಸಲ್ಲ, ಪರಿಸರದಲ್ಲಿ ಇಂಗ್ಲಿಷ್ ಇಲ್ಲ, ಇಂಗ್ಲಿಷ್ ನ್ಯೂಸ್ ಪೇಪರ್ಗೆ ಆಕ್ಸೆಸ್ ಇಲ್ಲ, ಇಂಗ್ಲಿಷಲ್ಲಿ ಕತೆ ಪುಸ್ತಕಗಳಿಲ್ಲ, ಇಂಗ್ಲಿಷಲ್ಲಿ ಕಥೆಯನ್ನು ಹೇಳುವವರಿಲ್ಲ. ಆ ಭಾಷೆಯಲ್ಲಿ ಮಗು ತನ್ನ ವಿಷಯಗಳನ್ನು ಗ್ರಹಿಸುವುದಾಗಲಿ ಅಥವಾ ತನ್ನ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸುವುದಾಗಲಿ ಹೇಗೆ ಸಾಧ್ಯ? ನಾವು ಆಲೋಚನೆ ಮಾಡ್ತೀವಿ. ಆದ್ದರಿಂದ ಖಾಸಗಿ ಶಾಲೆಗಳಿಗೂ ಕೂಡ ಮೊದಲ 5ನೇ ತರಗತಿಯವರೆಗೆ ಸ್ಥಾನಿಕ ಭಾಷೆಯಲ್ಲಿ ಅಥವಾ ಮಾತೃಭಾಷೆಯಲ್ಲಿ ಅಥವಾ ಮನೆ ಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋದು ಅನ್ವಯವಾಗುತ್ತೆ. ಆದರೆ ಇಂಗ್ಲಿಷನ್ನು ಕಲಿಸುವುದಕ್ಕೆ ಅದು ಅಡ್ಡಿಯಲ್ಲ. ಬೈಲಿಂಗ್ವಲ್ ಅಪ್ರೋಚ್ ಇನ್ ದ ಕ್ಲಾಸ್ ರೂಮ್, ಮಲ್ಟಿಲಿಂಗ್ವಲ್ ಅಪ್ರೋಚ್ ಇನ್ ದ ಕ್ಲಾಸ್ ರೂಮ್, ಬಹುಭಾಷೀಯತೆಯ ಕಡೆಗೆ ಈ ಶಿಕ್ಷಣ ನೀತಿ ಬಹಳ ವಿಸ್ತಾರವಾಗಿ ಹೇಳಿದೆ. ಹಸಿದವರಿಗೆ ಅದರ ಬಗ್ಗೆ ಹೇಳ್ತಾ ಇದ್ರೆ ತುಂಬ ನಾಟನ್ನ ನಿಲ್ಲಿಸ್ತಾ ಇದ್ದೀನಿ, ಕ್ಷಮಿಸಿ. ನಾನು 36 ಸ್ಲೈಡ್ಗಳನ್ನು ಮಾಡಿದ್ದೆ. ಅದರಲ್ಲಿ ಸರ್ ಹೇಳಿದ್ದನ್ನು ಒಂದು 6 ಸ್ಲೈಡ್